ಸೊ ಲಾಸ್ಟ್ ವಿಡಿಯೋದಲ್ಲಿ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪ್ರೇಟರ್ಸ್ ಬಗ್ಗೆ ಹೇಳಿದೆ. ಇದು ವಿಡಿಯೋದಲ್ಲಿ ಅಸೈನ್ಮೆಂಟ್ ಆಪ್ರೇಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಸೈನ್ಮೆಂಟ್ ಆಪ್ರೇಟರ್ಸ್ ಅಂದರೆ ಏನು? ಹೆಸರು ಹೇಳ್ತಿದೆ ವಿಚ್ ಈಸ್ ಯೂಸ್ ಟು ಅಸೈನ್ ಎ ವ್ಯಾಲ್ಯೂ ಟು ಎ ವೇರಿಯೇಬಲ್. ಅಂದರೆ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು 5 ಅಂದರೆ ಇದು ಇಲ್ಲಿ ನೋಡ್ಬೋದು 5 ಈಸ್ ಅಸೈನ್ ಟು ವೇರಿಯೇಬಲ್ ಎ, ಇದರದ್ದು ಮೀನಿಂಗ್. ಸೊ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಸೈನ್ಮೆಂಟ್ ಆಪ್ರೇಟರ್ ಈಸ್ ಈಕ್ವಲ್ಸ್ ಟು. ಇವಾಗ ನೋಡಿ ಎಕ್ಸಾಂಪಲ್ಸ್ ತೊಗೋತೀನಿ. ಫಸ್ಟ್ ಆಫ್ ಆಲ್ ಎಲ್ಲ ಆಪ್ರೇಟರ್ಸ್ ಎಕ್ಸ್ಪ್ಲೇನ್ ಮಾಡಿ ಅದು ಆದಮೇಲೆ ಒಂದು ಪ್ರೋಗ್ರಾಮ್ ಬರಿತೀನಿ. ಫಸ್ಟ್ ಆಪ್ರೇಟರ್ ನೋಡಿ ಈಸ್ ಈಕ್ವಲ್ಸ್ ಟು ಎ ಇಸ್ ಈಕ್ವಲ್ಸ್ ಟು ಬಿ ಇದ್ದರೆ ಇದು ಎ ಇಸ್ ಈಕ್ವಲ್ಸ್ ಟು ಬಿ ಅಂತಲೇ ಕರಿತೀವಿ. ಲೈಕ್ ಇದು ಮ್ಯಾಥ್ಸಲ್ಲಿ ನೀವು ಎ ಇಸ್ ಈಕ್ವಲ್ಸ್ ಟು ಬಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತೀರಾ, ಅದರ್ ಟೈಪ್ ಇಲ್ಲ. ಇದು ಎ ಇಸ್ ಈಕ್ವಲ್ಸ್ ಟು ಬಿ ಮೀನಿಂಗ್ ಏನಂದರೆ ಬಿ ಈಸ್ ಅಸೈನ್ಡ್ ಟು ಎ, ವ್ಯಾಲ್ಯೂ ಆಫ್ ಬಿ ಈಸ್ ಅಸೈನ್ ಟು ಎ ಅಂತ ಅರ್ಥ. ಲೈಕ್ ಎ ಇಸ್ ಈಕ್ವಲ್ಸ್ ಟು 5 ಅಂದರೆ 5 ಈಸ್ ಅಸೈನ್ ಟು ಎ. ಲೈಕ್ 5 ಇಸ್ ಈಕ್ವಲ್ಸ್ ಟು 6 ಅಂತ ಅರ್ಥ ಇಲ್ಲ. 5 ಇಸ್ ಈಕ್ವಲ್ಸ್ ಟು 5 ಅಂದರೆ ಈ ಥರ ಬರೆಯೋಂಗಿಲ್ಲ. ಮ್ಯಾಥ್ಸಲ್ಲಿ ಇದು ಈಕ್ವಾಲಿಟಿ ಆಪ್ರೇಟರ್ ಅಂತೀವಿ, ಬಟ್ ಪ್ರೋಗ್ರಾಮಿಂಗಲ್ಲಿ ಡಬಲ್ ಈಕ್ವಲ್ ಟು ಬರುತ್ತೆ. 5 ಇಸ್ ಈಕ್ವಲ್ಸ್ ಟು 5 ಅಂದರೆ ಇದು ರಿಲೇಷನಲ್ ಆಪ್ರೇಟರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಅಸೈನ್ಮೆಂಟ್ ಆಪ್ರೇಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಎ ಇಸ್ ಈಕ್ವಲ್ಸ್ ಟು ಬಿ ಅಂದರೆ ವ್ಯಾಲ್ಯೂ ಆಫ್ ಬಿ ಈಸ್ ಅಸೈನ್ ಟು ಎ. ನೆಕ್ಸ್ಟ್ ಆಪ್ರೇಟರ್ ನೋಡಿ ಪ್ಲಸ್ ಇಸ್ ಈಕ್ವಲ್ಸ್ ಟು. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಇಸ್ ಈಕ್ವಲ್ಸ್ ಟು ಬಿ ಅಂದರೆ ಇದ್ರದ್ದು ಮೀನಿಂಗ್ ಸೇಮ್, ಎ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಇದರದ್ದು ಅರ್ಥ ಎ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂತ ಅರ್ಥ. ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಇದೇ ಥರ ಎ ಮೈನಸ್ ಇಸ್ ಈಕ್ವಲ್ಸ್ ಟು ಬಿ ಅಂದರೆ ಎ ಮೈನಸ್ ಇಸ್ ಈಕ್ವಲ್ಸ್ ಟು ಬಿ ಎಲ್ಲಾದರೂ ನೀವು ಪ್ರೋಗ್ರಾಮಿಂಗಲ್ಲಿ ನೋಡಿದ್ರೆ ಎ ಮೈನಸ್ ಇಸ್ ಈಕ್ವಲ್ಸ್ ಟು ಬಿ ಈಸ್ ಸೇಮ್ ಆಸ್ ಎ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ. ಎ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎ ಮೈನಸ್ ಇಸ್ ಈಕ್ವಲ್ಸ್ ಟು ಬಿ. ಅಂದರೆ ಮೈನಸ್ ಇಸ್ ಈಕ್ವಲ್ಸ್ ಟು ಅಂದರೆ ಎ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ. ಇದೇ ಥರ ಇಂಟು ಡಿವೈಡ್ ಮಾಡ್ಯುಲೋ ಸಲುವಾಗಿ ಬರಿತಾ ಇದ್ದೀನಿ ನಾನು. ಇವಾಗ ನೋಡಿ ಫಸ್ಟ್ ಆಫ್ ಆಲ್ ಎ ಇಸ್ ಈಕ್ವಲ್ಸ್ ಟು ಬಿ ಬಗ್ಗೆ ಹೇಳಿದೆ, ವ್ಯಾಲ್ಯೂ ಆಫ್ ಬಿ ಇಸ್ ಅಸೈನ್ ಟು ಎ. ನೆಕ್ಸ್ಟ್ ಎ ಪ್ಲಸ್ ಇಸ್ ಈಕ್ವಲ್ಸ್ ಟು ಬಿ ಅಂದರೆ ಎ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಎ ಮೈನಸ್ ಇಸ್ ಈಕ್ವಲ್ಸ್ ಟು ಬಿ ಅಂದರೆ ಎ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಆ್ಯಂಡ್ ಸೋ ಆನ್. ಇದೇ ಥರ ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತು ಮಾಡ್ಯುಲೋ ಆಪ್ರೇಟರ್ ಸಲುವಾಗಿ ಬರೆದಿದ್ದೀನಿ. ಇವಾಗ ಒಂದು ಪ್ರೋಗ್ರಾಮ್ ಬರೆದು ತೋರಿಸ್ತೀನಿ. ಇದ್ರದ್ದು ಮೀನಿಂಗ್ ಏನಂದರೆ ಲೈಕ್ ಹೇಗೆ ವರ್ಕ್ ಆಗುತ್ತೆ ಅಸೈನ್ಮೆಂಟ್ ಆಪ್ರೇಟರ್ಸ್. ನಾನು ಇಂಟ್ ಎ ಇಸ್ ಈಕ್ವಲ್ಸ್ ಟು 5 ತೊಗೋತೀನಿ ಮತ್ತು ಬಿ ಅಂತ ವೇರಿಯೇಬಲ್ ತೊಗೋತಾ ಇದ್ದೀನಿ ವಿಚ್ ಈಸ್ ಆಫ್ ದಿ ಟೈಪ್ ಇಂಟೀಜರ್. ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಬಿ ಇಸ್ ಈಕ್ವಲ್ಸ್ ಟು ಎ. ಅದರದ್ದು ಮೀನಿಂಗ್ ಏನು? ವ್ಯಾಲ್ಯೂ ಆಫ್ ಎ ಈಸ್ ಅಸೈನ್ ಟು ಬಿ. ಅಂದರೆ ಎ 5 ಇದೆ, ಸೊ ಬಿ ಕೂಡ 5 ಆಗುತ್ತೆ. ಇಲ್ಲಿ ಕಮೆಂಟ್ ಮಾಡಿ ಬರಿತಾ ಇದ್ದೀನಿ ಬಿ ಈಸ್ ನೌ 5. ಬಿ ಈಸ್ ನೌ 5. ಬಿ ಪ್ಲಸ್ ಇಸ್ ಈಕ್ವಲ್ಸ್ ಟು ಎ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್. ಅಂದರೆ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಮೇಲೆ ಹೇಳಿದೆ ಅದೇ ಮೀನಿಂಗ್ ಇದೆ. ಬಿ ಪ್ಲಸ್ ಇಸ್ ಈಕ್ವಲ್ಸ್ ಟು ಎ ಅಂದರೆ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಅಂದರೆ ಫಸ್ಟ್ ಬಿ 5 ಇತ್ತು, ಇವಾಗ 5 ಪ್ಲಸ್ ಎ ಕೂಡ 5 ಇದೆ. ಸೊ 5 ಪ್ಲಸ್ 5 ವಿಚ್ ಈಸ್ ಈಕ್ವಲ್ಸ್ ಟು 10. ಸೊ 10 ಬರುತ್ತೆ ಇದು ಆನ್ಸರ್. ಸೊ ನೆಕ್ಸ್ಟ್ ನೋಡಿ ಬಿ ಮೈನಸ್ ಇಸ್ ಈಕ್ವಲ್ಸ್ ಟು ಎ. ಇದು ನೋಡಿ ಏನಾಗುತ್ತೆ. ಇವಾಗ ಬಿ ವ್ಯಾಲ್ಯೂ ಏನಿದೆ? 10 ಇದೆ. ಸೊ ಬಿ ವ್ಯಾಲ್ಯೂ 10 ಇದೆ. ಸೊ 10 ಇದ್ರದ್ದು ಫಸ್ಟ್ ಆಫ್ ಆಲ್ ಮೀನಿಂಗ್ ಏನಂದರೆ ಬಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ಮೀನಿಂಗ್ ಬಿ ಮೈನಸ್ ಎ. ಇವಾಗ ನೋಡಿ ಬಿ ವ್ಯಾಲ್ಯೂ ಏನಿದೆ? 10 ಇದೆ. ಸೊ 10 ಮೈನಸ್ ಎ ವ್ಯಾಲ್ಯೂ ಏನಿದೆ? 5 ಇದೆ. ಸೊ ನಮಗೆ ಆನ್ಸರ್ ಏನು ಬರುತ್ತೆ? 5 ಬರುತ್ತೆ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಹೇಗೆ ವರ್ಕ್ ಆಗ್ತಿದೆ ಅಂತ. ಸೊ ನೆಕ್ಸ್ಟ್ ನೋಡಿ ಬಿ ಮಲ್ಟಿಪ್ಲೈ, ಬಿ ಡಿವಿಷನ್, ಬಿ ಮಾಡ್ಯುಲೋ ಫಾಸ್ಟ್ ಬರಿತಾ ಇದ್ದೀನಿ ನಾನು. ಸೊ ಬಿ ಮಲ್ಟಿಪ್ಲೈ ಇಸ್ ಈಕ್ವಲ್ಸ್ ಟು ಎ. ಮೀನಿಂಗ್ ಏನಂದರೆ ಬಿ ಇಸ್ ಈಕ್ವಲ್ಸ್ ಟು ಬಿ ಮಲ್ಟಿಪ್ಲೈ ಎ. ಸೊ ವ್ಯಾಲ್ಯೂ ಏನಾಗುತ್ತೆ? ಬಿ ವ್ಯಾಲ್ಯೂ ಇಲ್ಲಿ ನೋಡ್ಬೋದು 5 ಇತ್ತು ಲಾಸ್ಟ್ ಸ್ಟೆಪ್ಪಲ್ಲಿ. ಸೊ 5 ಮಲ್ಟಿಪ್ಲೈ ಎ ಚೇಂಜ್ ಆಗ್ತಿಲ್ಲ ವ್ಯಾಲ್ಯೂ. ಎ ಫಸ್ಟ್ ಆಫ್ ಆಲ್ 5 ಇದೆ, ಇಲ್ಲಿ ಕೂಡ ಅದೇ 5 ಇದೆ. ಸೊ 5 ಮಲ್ಟಿಪ್ಲೈ ಬೈ 5 ವಿಚ್ ಈಸ್ ಈಕ್ವಲ್ಸ್ ಟು 25. ಇವಾಗ ಬಿ ವ್ಯಾಲ್ಯೂ 25 ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ಬಿ ಡಿವೈಡ್ ಈಸ್ ಈಕ್ವಲ್ಸ್ ಟು ಎ ಅಂದರೆ ಮೀನಿಂಗ್. ಸೊ ಬಿ ಈಸ್ ಈಕ್ವಲ್ಸ್ ಟು ಬಿ ಡಿವೈಡೆಡ್ ಬೈ ಎ. ಸೊ ಬಿ ವ್ಯಾಲ್ಯೂ ಏನಿತ್ತು? 25. 25 ಡಿವೈಡೆಡ್ ಬೈ 5. ಎ ವ್ಯಾಲ್ಯೂ 5 ಇದೆ. ಸೊ 25 ಡಿವೈಡೆಡ್ ಬೈ 5 ವಿಚ್ ಈಸ್ ಈಕ್ವಲ್ಸ್ ಟು 5. ಸೊ ಆನ್ಸರ್ 5 ಬರಬೇಕು ನಮಗೆ. ಸೊ ನೆಕ್ಸ್ಟ್ ಮಾಡ್ಯುಲೋ ಆಪ್ರೇಟರ್ ಬಿ ಮಾಡ್ಯುಲೋ ಈಸ್ ಈಕ್ವಲ್ಸ್ ಟು ಎ. ಇದ್ರದ್ದು ಮೀನಿಂಗ್ ಏನಂದರೆ ಬಿ ಈಸ್ ಈಕ್ವಲ್ಸ್ ಟು ಬಿ ಮಾಡ್ಯುಲೋ ಎ. ಮೀನಿಂಗ್ ಸೊ ಬಿ ವ್ಯಾಲ್ಯೂ ಏನಿತ್ತು? 5. 5 ಮಾಡ್ಯುಲೋ ಎ ವ್ಯಾಲ್ಯೂ ಏನಿತ್ತು? 5. ಸೊ 5 ಮಾಡ್ಯುಲೋ 5 ವಿಚ್ ಈಸ್ ಈಕ್ವಲ್ಸ್ ಟು 0 ಬಿಕಾಸ್ ರಿಮೈಂಡರ್ 0 ಇರುತ್ತೆ, ಕ್ವಶಂಟ್ 1 ಇರುತ್ತೆ. ಸೊ ಮಾಡ್ಯುಲೋ ಆಪ್ರೇಟರ್ಸ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಬೋದು. ಆಪ್ರೇಟರ್ಸ್ ಫಸ್ಟ್ ವಿಡಿಯೋ ಇತ್ತು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಸೊ ಒಂದೊಂದು ಸ್ಟೆಪ್ ಆದಮೇಲೆ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಬಿನ ವ್ಯಾಲ್ಯೂ. ಸೊ ಇವಾಗ ನೋಡಿ ಎವ್ರಿ ಸ್ಟೆಪ್ ಆದಮೇಲೆ ಬಿ ವ್ಯಾಲ್ಯೂ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಬಿ. ಸೊ ಬ್ಯಾಕ್ ಸ್ಲ್ಯಾಶ್ ಏನು ಕೊಟ್ಟಿದ್ದೀನಿ ಎವ್ರಿ ಆನ್ಸರ್ ನೆಕ್ಸ್ಟ್ ಲೈನಲ್ಲಿ ಬರಬೇಕಂತ. ಫಸ್ಟ್ ಸ್ಟೆಪ್ಪಲ್ಲಿ ಬಿ ಇಸ್ ಈಕ್ವಲ್ಸ್ ಟು ಎ ಅಂದರೆ ಎ ವ್ಯಾಲ್ಯೂ ಬಿ ಅಲ್ಲಿ ಹೋಗುತ್ತೆ. ಸೊ ಬಿ 5 ಆಗುತ್ತೆ. ನೆಕ್ಸ್ಟ್ ಬಿ ಪ್ಲಸ್ ಇಸ್ ಈಕ್ವಲ್ಸ್ ಟು ಎ. ಇದ್ರದ್ದು ಮೀನಿಂಗ್ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಬಿ ವ್ಯಾಲ್ಯೂ 5 ಇತ್ತು. ಸೊ 5 ಪ್ಲಸ್ ಎ ವ್ಯಾಲ್ಯೂ 5 ಇದೆ. 5 ಪ್ಲಸ್ 5 10. ಸೊ ಸೇವ್ ಮಾಡಿ ರನ್ ಮಾಡ್ತೀನಿ ಇದೇ ಥರ. ಸೊ ಈಗ ಔಟ್ಪುಟ್ ನೋಡ್ಬೋದು. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಔಟ್ಪುಟ್ ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ. ಸೊ ಫಸ್ಟ್ ಔಟ್ಪುಟ್ ಬಿ 5 ಇದೆ. ನೆಕ್ಸ್ಟ್ ಬಿ 10 ಇದೆ. ನೆಕ್ಸ್ಟ್ ಬಿ 5 ಇದೆ. ನೆಕ್ಸ್ಟ್ 25 5 0.
ಸೊ ಅವರ್ ಔಟ್ಪುಟ್ ಈಸ್ ಕರೆಕ್ಟ್. ಸೊ ಔಟ್ಪುಟ್ ಕರೆಕ್ಟ್ ಬಂದಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಬಿ ಪ್ಲಸ್ ಇಸ್ ಇಕ್ವಸ್ ಟು ಎ ಅಂದರೆ ಬಿ ಇಸ್ ಇಕ್ವಸ್ ಟು ಬಿ ಪ್ಲಸ್ ಎ, ಬಿ ಮೈನಸ್ ಇಸ್ ಇಕ್ವಸ್ ಟು ಎ ಅಂದರೆ ಬಿ ಇಸ್ ಇಕ್ವಸ್ ಟು ಬಿ ಮೈನಸ್ ಎ. ಸೊ ಬಿ ವ್ಯಾಲ್ಯೂ ಲಾಸ್ಟ್ ಸ್ಟೆಪ್ಗೆ ಏನಿತ್ತು ಅದೇ ಯೂಸ್ ಆಗುತ್ತೆ. ಎ ವ್ಯಾಲ್ಯೂ ಆಲ್ರೆಡಿ 5 ಇತ್ತು, ಸೊ 10 ಮೈನಸ್ 5 5. ಸೊ ಲಾಸ್ಟ್ ಸ್ಟೆಪ್ಗೆ ಬಿ ವ್ಯಾಲ್ಯೂ 5 ಇತ್ತು, ಸೊ 5 ಮಲ್ಟಿಪ್ಲೈ ಬೈ ಎ ವ್ಯಾಲ್ಯೂ 5 25. ಸೊ ಇದೇ ಥರ ಎಲ್ಲ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಇದು ಅಸೈನ್ಮೆಂಟ್ ಆಪ್ರೇಟರ್ ಇತ್ತು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ. ಇನ್ನು ನಾನು ಪ್ರೆಸಿಡೆನ್ಸಿ ಆ್ಯಂಡ್ ಅಸೋಸಿಯೇಟಿವಿಟಿ ಬಗ್ಗೆ ಹೇಳಿಲ್ಲ ನಿಮಗೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು, ಡೌಟ್ಸ್ ಕೂಡ ಕೇಳ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.